ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭುದೇವ್. 30 ಜಿಲ್ಲೆಯ 30 ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಭೀಮಾ ತೀರದಲ್ಲಿ ಮತ್ತೆ ಗುಂಡಿನ ಮೊರತ ಕೇಳಿ ಬಂದಿದ್ದು ರೌಡಿ ಶೀಟರ್ ಭೀಮನಗೌಡ ಬಿರಾದಾರ್ ಹತ್ಯೆಯಾಗಿದೆ. ವಿಜಯಪುರ ಜಿಲ್ಲೆ ಚಡಚಣ ತಾಲೂಕಿನ ದೇವರ ನಿಂಬರಗಿ ಗ್ರಾಮದಲ್ಲಿ ಈ ಫೈರಿಂಗ್ ನಡೆದಿದೆ. ರೌಡಿ ಶೀಟರ್ ಭೀಮನಗೌಡ ಬಿರಾದಾರ್ ಮೇಲೆ 3 ಸುತ್ತು ಗುಂಡು ಹಾರಿಸಿ ಹತ್ಯೆಗೈದಿದ್ದು ಬಳಿಕ ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ. ಹೇರ್ ಕಟಿಂಗ್ ಮಾಡಿಸಿಕೊಳ್ಳುವಾಗ ಕಣ್ಣಿಗೆ ಖಾರದ ಪುಡಿ ಎರಚಿ ಗುಂಡಿನ ದಾಳಿ ನಡೆಸಲಾಗಿದೆ. ಆಸ್ಪತ್ರೆಗೆ ಸಾಗಿಸುವಾಗ ಮಾರ್ಗ ಮಧ್ಯೆ ಭೀಮನಗೌಡ ಬಿರಾದಾರ್ ಮೃತಪಟ್ಟಿದ್ದಾನೆ. ಹಳೆ ವೈಷಮ್ಯದ ಹಿನ್ನೆಲೆಯಲ್ಲಿ ಗುಂಡಿನ ದಾಳಿ ನಡೆಸಿರುವ ಶಂಕೆ ವ್ಯಕ್ತವಾಗಿದ್ದು ಸ್ಥಳಕ್ಕೆ ಕೆಡತನ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಸುರೇಶ್ ಬೆಂಡೆ ಗುಂಬಳ್ ಹಾಗೂ ಇನ್ನಿತರ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಅತಿದೊಡ್ಡ ಭ್ರಷ್ಟಾಚಾರ ಬಟಬಯಲಾಗಿದೆ. ಸಕಲೇಶಪುರ ತಾಲೂಕಿನ 219 ಫಲಾನುಭವಿಗಳಿಗೆ ಹೋಗಬೇಕಿದ್ದ ಹಣ ಮತ್ತೊಂದು ತಾಲೂಕಿನ ಫಲಾನುಭವಿಗಳ ಖಾತೆಗೆ ಜಮಾ ಆಗಿರುವ ಪ್ರಕರಣ ಬೆಳಕಿಗೆ ಬಂದಿದೆ. 3ನೇ ಕಂತು ಹಣ ಬಿಡುಗಡೆಗೆ ನಿರೀಕ್ಷೆಯಲ್ಲಿದ್ದ ಗ್ರಾಮಸ್ಥರಿಗೆ ಪೊಲೀಸರು ನೋಟಿಸ್ ನೀಡಿ ಶಾಕ್ ಕೊಟ್ಟಿದ್ದಾರೆ. ಕಳೆದ 15 ವರ್ಷಗಳಿಂದ ಮನೆಯಿಲ್ಲದೆ ಪರದಾಡ್ತಾ ಇದ್ದಂಥ ಕುಟುಂಬಗಳಿಗೆ ವಿಶೇಷ ಅನುದಾನದ ಅಡಿಯಲ್ಲಿ ನಿಮಗೆ 120 ಮನೆಗಳು ಬಂದಿದೆ ಅಂತ ನಂಬಿಸಿ ನೋಡಲ್ ಅಧಿಕಾರಿ ರಾಜೇಶ್ ಎಂಬಾತ ದಾಖಲೆ ಪಡೆದಿದ್ದಾರೆ. 219 ಜನರಿಗೆ ಹೋಗಬೇಕಿದ್ದ 2 ಕೋಟಿ ಹಣ ದುರ್ಬಳಕೆ ಮಾಡಲಾಗಿದೆ. ಹೀಗಾಗಿ ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ. ರೇಷನ್ ಕಾರ್ಡೇ ಇಲ್ಲ, ನನಗೆ BPL ಕಾರ್ಡೇ ಇಲ್ಲ. ನಮಗೀಗ ಆ ಥರ ಜೀವನ ಮಾಡ್ತಿದ್ವಿ. ಗಂಡ ಹಾಸನಲ್ಲಿ ಕುಂಟಲ್ ಮೂಟೆ ಹೊರಗೆ ಹೋಗ್ತಾರೆ ಹಾಸನಕ್ಕೆ ಬೆಳಗ್ಗೆ ಹೋದ್ರೆ ಸಂಜೆ ಮನೆಗೆ ಬರ್ತಾರೆ. ಎಲ್ಲವನ್ನೂ ಲಾಕ್ ಮಾಡಿ ಹಾಕಿದ್ದೀರ. ಮಾಲಿನ ದುಡ್ಡನ್ನು ಲಾಕ್ ಮಾಡಿದ್ದೀರಿ. ಈಗ ನಾವು ಹೆಂಗೆ ಮಾಡೋದು? ನಮ್ಮ ಲಾಕ್ ನಮಗೆ ಓಪನ್ ಮಾಡಿಸ್ಕೊಡಿ. ನಿವೃತ್ತಿ ಹಣ ನೀಡೋದಕ್ಕೆ ಲೈವ್ ವಿಡಿಯೋ ಮಾಡಿ ವಿಷ ಕುಡಿದು ಆತ್ಮಹತ್ಯೆಗೆ ಯತ್ನಿಸಿರುವಂತಹ ಘಟನೆ ನಡೆದಿದೆ. ಮಂಡ್ಯದ ಹುಲಿವಾನ ನಿವಾಸಿ ಮಹದೇವ ಸ್ವಾಮಿ ಆತ್ಮಹತ್ಯೆಗೆ ಯತ್ನಿಸಿದ ವ್ಯಕ್ತಿ. ಮಂಡ್ಯದ ಮೈ ಶುಗರ್ ಕಾರ್ಖಾನೆ ನಿವೃತ್ತ ನೌಕರರಾಗಿದ್ದು ಕಳೆದ 10 ವರ್ಷದ ಹಿಂದೆ ಸ್ವಯಂ ನಿವೃತ್ತಿ ಪಡೆದಿದ್ರು. ತನಗೆ ಸ್ವಯಂ ನಿವೃತ್ತಿ ಹಣ ಏನಿರುತ್ತೆ ಅದನ್ನು ಕೊಟ್ಟಿರಲಿಲ್ಲ. ಹಣ ನೀಡದೆ ಸತಾಯಿಸ್ತಾ ಇದ್ದಾರೆ ಅಂತ ವಿಡಿಯೋದಲ್ಲಿ ಆತ ಹೇಳಿದ್ದಾನೆ. ಈ ಬಗ್ಗೆ ಅಧಿಕಾರಿಗಳು ಮತ್ತು ಮೈ ಶುಗರ್ ಫ್ಯಾಕ್ಟರಿ ಅಧ್ಯಕ್ಷರಿಗೂ ಕೂಡ ಹಲವು ಬಾರಿ ಮನವಿ ಮಾಡಿದ್ದೇನೆ, ಆದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಫ್ಯಾಕ್ಟರಿ ಅಧ್ಯಕ್ಷ CD ಗಂಗಾಧರ್ ಹಾಗೂ ಅಧಿಕಾರಿಗಳ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ಸದ್ಯ ಮಹದೇವ ಸ್ವಾಮಿ ಮಂಡ್ಯ ವಿಮ್ಸ್ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾರೆ. ಮಾಡಿದ್ದೀನಿ. ದಿನಾಂಕ 26/8/2025 ಕಂಪ್ನಿ MD ಅವ್ರನ್ನ ನಾನು ಹೋಗಿ ಭೇಟಿ ಮಾಡಿದಾಗ ಎರಡು ತಲೆ 4 ಕಣ್ಣು 2 ಬಾಯಿ ಇರೋ ವಿಚಿತ್ರ ಮೇಕೆ ಮರಿ ಜನನವಾದ ಘಟನೆ ಮೈಸೂರಿನ ನಂಜನಗೂಡು ತಾಲೂಕಿನ ಕುರಿಹಟ್ಟಿ ಗ್ರಾಮದಲ್ಲಿ ನಡೆದಿದೆ. ಕುರಿಹಟ್ಟಿ ಗ್ರಾಮದ ರೈತ ರವೀಶ್ ಎಂಬುವವರಿಗೆ ಸೇರಿದ ಮೇಕೆ ಇದಾಗಿದ್ದು ವಿಚಿತ್ರ 2 ಮರಿಗಳಿಗೆ ಜನ್ಮ ನೀಡಿದ್ದು ದೇಹ ಮಾತ್ರ ಸಾಮಾನ್ಯವಾಗಿದ್ದು ಮೇಕೆ ಮರಿಯು ಆರೋಗ್ಯವಾಗಿದೆ. 2 ಬಾಯಿಯಿಂದಲೂ ಮೇಕೆ ಮರಿ ಹಾಲು ಕುಡಿತಾ ಇದ್ದು ವಿಷಯ ತಿಳಿತಾ ಇದ್ದಂತೆ ಮೇಕೆ ಮರಿ ನೋಡೋದಕ್ಕೆ ಗ್ರಾಮಸ್ಥರು ಆಗಮಿಸಿದರು. ಬೀದರ್ನಲ್ಲಿ ಅಕ್ರಮ ಬಯೋಡೀಸೆಲ್ ದಂಧೆ ರಾಜಾರೋಷವಾಗಿ ನಡೀತಾ ಇದೆ. ಬಸವ ಕಲ್ಯಾಣ ನಗರದ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಅಕ್ರಮ ಬಯೋಡೀಸೆಲ್ ದಂಧೆ ನಡೀತಾ ಇದ್ದು ಕೈಗಾರಿಕಾ ಪ್ರದೇಶಗಳಲ್ಲಿ ಬಳಕೆಯಾಗಬೇಕಿದ್ದ ಬಯೋಡೀಸೆಲ್ ಅನ್ನ ದಂಧೆಕೋರರು ಲಾರಿಗಳಿಗೆ ತುಂಬುತ್ತಾ ಇದ್ದಾರೆ. ಲೀಟರ್ಗೆ 91 ರೂಪಾಯಿ ಡೀಸೆಲ್ ರೇಟ್, ಆದರೆ ಬೀದರ್ನಲ್ಲಿ ಕೇವಲ 75 ರೂಪಾಯಿಗೆ ಡೀಸೆಲ್ ಮಾರಾಟ ಮಾಡ್ತಾ ಇದ್ದು ಲಾರಿ ಗೂಡ್ಸ್ ವಾಹನಗಳಿಗೆ ಮಿಶ್ರಿತ ಡೀಸೆಲ್ ಹಾಕಲಾಗ್ತಾ ಇದೆ. ಪೊಲೀಸರ ಕಣ್ಣು ತಪ್ಪಿಸಿ ಅಕ್ರಮವಾಗಿ ನಡೀತಾ ಇದ್ದು ಈ ದೃಶ್ಯ ಗ್ಯಾರಂಟಿ ನ್ಯೂಸ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ.
ಕಾಲೇಜಿನ ಓಣಂ ಕಾರ್ಯಕ್ರಮ ಮುಗಿಸಿ ಹೋಗ್ತಾ ಇದ್ದ ವೇಳೆ ವಿದ್ಯಾರ್ಥಿನಿಗೆ ಪುಂಡರಿಂದ ಲೈಂಗಿಕ ಕಿರುಕುಳ ಕೊಟ್ಟಿರುವ ಆರೋಪ ಕೇಳಿಬಂದಿದೆ. ನೆಲಮಂಗಲದ ಹೆಸರುಘಟ್ಟ ರಸ್ತೆ ಆಚಾರ್ಯ ಕಾಲೇಜು ಬಳಿ ಘಟನೆ ನಡೆದಿದೆ. ಸ್ನೇಹಿತೆಗೆ ಜ್ಯೂಸ್ ತರಲು ಹೊರಟಿದ್ದ ವಿದ್ಯಾರ್ಥಿನಿಗೆ ಲೈಂಗಿಕ ಕಿರುಕುಳ ನೀಡಿದ್ದು ಸೋಲದೇವನಹಳ್ಳಿ ಠಾಣೆಯಲ್ಲಿ ಆಲ್ಟಿನ್ ಮತ್ತು ನವನೀತ್ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಸದ್ಯ 3 ವಿದ್ಯಾರ್ಥಿಗಳನ್ನು ಬಂಧಿಸಲಾಗಿದೆ. ಇನ್ನುಳಿದ ಆರೋಪಿಗಳಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಸೋಲದೇವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಈ ವಿಚಾರವಾಗಿ ಪ್ರಕರಣ ದಾಖಲಾಗಿದೆ. ರಕ್ತಚಂದನ ಮರದ ತುಂಡುಗಳನ್ನು ಕದ್ದ ಕಳ್ಳರನ್ನ ಬಂಧಿಸಿ ಹೊಸಕೋಟೆ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಆಂಧ್ರಪ್ರದೇಶ ಮತ್ತು ತಮಿಳುನಾಡಿನಿಂದ ಅಕ್ರಮವಾಗಿ ರಕ್ತಚಂದನ ಮರದ ತುಂಡುಗಳನ್ನು ತರಿಸಿಕೊಂಡು ಡೆಲಿವರಿ ಟ್ರಾನ್ಸ್ಪೋರ್ಟ್ ಮಾಡಲು ಕಳ್ಳರು ಮುಂದಾಗಿದ್ರು. ಇನ್ನು ಏಜಾಜ್ ಶರೀಫ್, ಫಯಾಜ್ ಶರೀಫ್ ಮತ್ತು ಸಾದಿಕ್ ಖಾನ್ ಇವರೆಲ್ಲರೂ ಕೂಡ ಬಂಧಿತ ಆರೋಪಿಗಳು ಅಂತ ಗೊತ್ತಾಗಿದೆ. ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕಿ ಟೇಪ್ ಸುತ್ತಿ ಡೆಲಿವರಿ ಮಾಡಲು ಪ್ಲಾನ್ ಮಾಡಿದ್ರು. ಸದ್ಯ 25 ಲಕ್ಷ ಬೆಲೆ ಬಾಳುವ 1093 ಕೆಜಿ ತೂಕದ 102 ರಕ್ತಚಂದನ ತುಂಡುಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸಿಬ್ಬಂದಿ ಎಟಿಎಂಗೆ ಹಣ ಹಾಕಿ ಕ್ಯಾಶ್ ಬಾಕ್ಸ್ನ ಕೀಯನ್ನ ಬಿಟ್ಟು ಹೋದಂಥ ಘಟನೆ ಕಲಬುರಗಿಯ ತಾಜ್ ನಗರ ಬಡಾವಣೆಯ ಎಟಿಎಂನಲ್ಲಿ ನಡೆದಿದೆ. ಇಂಡಿಯಾ ಒನ್ ಎಟಿಎಂಗೆ ಸೇರಿದ ಎಟಿಎಂ ಮಷಿನ್ ಇದಾಗಿದ್ದು ಕೆಲ ಗಂಟೆಗಳ ಬಳಿಕ ಖಾಸಗಿ ವ್ಯಕ್ತಿ ಕೀ ತೆಗೆಯುವುದಕ್ಕೆ ಯತ್ನಿಸಿದ್ದಾನೆ. ಈ ವೇಳೆ ಕೀ ತೆಗೆದುಕೊಂಡು ಹೋಗಲು ಬಂದ ವ್ಯಕ್ತಿಯನ್ನ ಹಿಡಿದು ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಸದ್ಯ ಸ್ಥಳಕ್ಕೆ ಚೌಕ್ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. देखो भाई, ये ताज नगर का एटीएम है इंडियन बैंक का। वही बोलता हूँ मैं। अब देखो एटीएम को नॉन मेट्रो लोकेशन। ಸಿರಗುಪ್ಪದ ಹಿಂದೂ ಮಹಾಗಣಪತಿ ಧರ್ಮಸಭೆಗೆ ಸಿದ್ಧಲಿಂಗ ಸ್ವಾಮೀಜಿ ಆಹ್ವಾನ ಹಿನ್ನೆಲೆ ಶಿವಸೇನೆ ರಾಜ್ಯಾಧ್ಯಕ್ಷ ಆಂದೋಲ ಸಿದ್ಧಲಿಂಗ ಸ್ವಾಮೀಜಿಗೆ ಬಳ್ಳಾರಿ ಜಿಲ್ಲಾ ಪ್ರವೇಶ ನಿರ್ಬಂಧಿಸಿ ಕಲಬುರಗಿಯ ಮಠದಲ್ಲಿದ್ದ ಸ್ವಾಮೀಜಿಗೆ ಅಧಿಕಾರಿಗಳು ಆದೇಶ ಪ್ರತಿ ನೀಡಿದ್ದಾರೆ. 1 ವಾರಗಳ ಕಾಲ ಬಳ್ಳಾರಿ ಜಿಲ್ಲಾ ಸಹಾಯಕ ಆಯುಕ್ತರು ಪ್ರವೇಶ ನಿರ್ಬಂಧ ಹೇರಿ ಆದೇಶ ಹೊರಡಿಸಲಾಗಿದೆ. ಹಿಂದೂ ಮಹಾಗಣಪತಿಯ ಧರ್ಮಸಭೆಯಲ್ಲಿ ಭಾಗಿಯಾಗದಂತೆ ತಡೆಯಲು ನಿರ್ಬಂಧಿಸಲಾಗಿದೆ. ಪ್ರವೇಶ ನಿರ್ಬಂಧ ಹೇರಿದ್ದಕ್ಕೆ ಆಂದೋಲ ಸಿದ್ಧಲಿಂಗ ಸ್ವಾಮೀಜಿ ಕಿಡಿಕಾರಿದ್ದು ಹಿಂದೂಗಳನ್ನು ಹತ್ತಿಕ್ಕುವ ಕಾಂಗ್ರೆಸ್ ಸರ್ಕಾರದ ಷಡ್ಯಂತ್ರ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಚನ್ನರಾಯಪಟ್ಟಣ ಭೂಸ್ವಾಧೀನ ವಿರುದ್ಧ ಹೋರಾಟ ಮತ್ತೆ ಮುನ್ನೆಲೆಗೆ ಬಂದಿದೆ. ಚನ್ನಪಟ್ಟಣ ಹೋಬಳಿ ಹಾಡಿಯಾಳ ಹಾಗೇನೆ ಗೋಕೆರೆ ಬಚ್ಚೇನಹಳ್ಳಿಯ ರೈತರಿಗೆ ನೋಟಿಸ್ ಕೊಡಲಾಗಿದೆ. 2 ಗ್ರಾಮಗಳ 439 ಎಕರೆ ಭೂಮಿ ಸ್ವಾಧೀನಕ್ಕೆ ಕೆಐಎಡಿಬಿ ನೋಟಿಸ್ ಕೊಟ್ಟಿದ್ದು ರೈತರ ಅನುಮತಿ ಪಡೆಯದೆ ನೋಟಿಸ್ ನೀಡಿದ ಕಾರಣ ಮತ್ತೆ ರೈತರ ಆಕ್ರೋಶ ಹೊರಹಾಕಿದ್ದಾರೆ. ಸೆಪ್ಟೆಂಬರ್ 6ರಂದು ಭೂಮಿಗೆ ದರ ನಿಗದಿ ಸಭೆ ಖಂಡಿಸಿ ಮತ್ತೆ ಅನ್ನದಾತರು ಬೀದಿಗೆ ಬಂದಿದ್ದಾರೆ. ದರ ನಿಗದಿ ಸಭೆ ಕೈಬಿಡದಿದ್ರೆ ಸಭೆಗೆ ಮುತ್ತಿಗೆ ಹಾಕುವ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಕೂಡಲೇ ಭೂಸ್ವಾಧೀನ ಕೈಬಿಟ್ಟಿರುವುದಾಗಿ ಅಧಿಕೃತ ಆದೇಶ ಹೊರಡಿಸಲು ಆಗ್ರಹಿಸಿದ್ದು ದೇವನಹಳ್ಳಿ ತಹಶೀಲ್ದಾರ್ ಅವರಿಗೆ ಮನವಿ ಪತ್ರ ಕೊಟ್ಟು ಸರ್ಕಾರಕ್ಕೆ ಮುಟ್ಟಿಸಲು ತಾಕೀತನ್ನ ಮಾಡಿದ್ದಾರೆ.